ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲ್ತುಳಿತ ಪ್ರಕರಣ ಪೊಲೀಸ್ ವೈಫಲ್ಯದಿಂದ ಆಗಿದೆ. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ರಾಜಕಾರಣ ಬೆಳೆಸೋದು ಸರಿಯಲ್ಲ. ಮೈಕಲ್ ಡಿ ಕೂನಾ ಅವರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಬಿಜೆಪಿ ನಾಯಕರ ಹೇಳಿಕೆಗೆ ಈ ರೀತಿಯಾಗಿ ಸಲೀಂ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಸರ್ಕಾರದ ವೈಫಲ್ಯ ಅಂತ. ಬಟ್ ಈ ಸರ್ಕಾರ ಹೇಳ್ತಾ ಇರುವಂಥದ್ದು ಪೊಲೀಸ್ನವರ ವೈಫಲ್ಯ, ಪೊಲೀಸ್ ಇಲಾಖೆ ಕಡೆಯಿಂದ ವೈಫಲ್ಯ ಆಗಿದೆ, ಸರಿಯಾಗಿ ಸೆಕ್ಯೂರಿಟಿ ಕೊಡಲಿಲ್ಲ ಅಂತೇಳಿ. ಯಾರು ನಂಬೋದು, ಯಾರನ್ನು ಬಿಡೋದು? ಮೈಕಲ್ ಖುನ್ನಾ ಅವರು ಏನು ಕಾಂಗ್ರೆಸ್ಸಿನ ಮುಖಂಡರಲ್ಲ, ರಿಟೈರ್ಡ್ ಜಡ್ಜ್ ಆಗಿದ್ದಾರೆ. ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದರಿಂದ ಪ್ರತಿಯೊಂದಕ್ಕೂ ಟೀಕೆ ಮಾಡೋದು ಸರಿಯಲ್ಲ. ಮೋಸ್ಟಲ್ಲಿ ಕಲ್ಲು ಹುಡುಕಂಥ ಕೆಲಸ ಬಿ ಜೆ ಪಿಯಲ್ಲಿ ಮಾಡಬಾರ್ದು. ಸಮಸ್ಯೆಗೆ ಪರಿಹಾರ ಹುಡುಕಬೇಕು, ಏನಾಗಿದೆ, ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ತಪ್ಪಾದವ್ರ ಮೇಲೆ ಶಿಕ್ಷೆ ಕೊಡಬೇಕು. ಆ ಒಂದು ಚಿಂತನೆ ಮಾಡಬೇಕು ಹೊರತು ಅವ್ರು ರಿಪೋರ್ಟ್ ಕೊಟ್ಟಿದ್ದು ಸರಿ ಇಲ್ಲ, ಇವ್ರು ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳೋದು ಅದೊಂದು ಒಪ್ಪುವಂಥ ಮಾತಲ್ಲ. ಅದರಿಂದ ಪ್ರತಿಯೊಂದಕ್ಕೂ ಟೀಕೆ ಮಾಡೋದಂತ ಸರಿಯಲ್ಲ. ಅದು ಒಂದು ಇಂಪಾರ್ಟೆಂಟ್ ಇಶ್ಯೂ. ಅದು ಹೀಗಾಗಿ ಸಬ್ಮಿಟ್ ಮಾಡಿದ್ದಾರೆ, ನೋಡೋಣ ಮುಂದೆ. ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ, ಅಸಮಾಧಾನ ಕೂಡ ಸರ್ ನಿಲ್ಲಿಸಬೇಕು ಅಂತಾರೆ. ಇನ್ನೊಂದು ಕಡೆ ಸಾಕಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಈಗ ಮೇಕೆದಾಟು ಯೋಜನೆ ಇದು, ಈಗ ರೈತರು ಒತ್ತಾಯ ಮಾಡ್ತಾರೆ. ನಾಳೆ ಜೋಶಿ ಮನೆಗೆ ಮತ್ತಿಗೆ ಹಾಕ್ತಾರೆ. ಮೇಧಾ ಯೋಜನೆ ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ. ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು